ಪಹಲ್ಗಾಮ್ನಲ್ಲಿ ಉಗ್ರರ ಅಟ್ಟಹಾಸ ಹಿನ್ನೆಲೆ ಪಾಕಿಸ್ತಾನಕ್ಕೆ ಬಿಗ್ ಶಾಕ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ಪಾಕಿಸ್ತಾನದ ಜೊತೆಗಿನ ಭಾರತದ ಸಂಬಂಧ ಕಡಿತ. ನೋಡಿ, ಒಂದೊಂದೇ ಸಂಬಂಧಗಳು ಕಳಚಿ ಬೀಳ್ತಾ ಇದ್ದಾವೆ. ಯಾಕೆ ಬೇಕ್ರಿ ಅವರು ಪಾಪಿಗಳ ಸಂಬಂಧ? ನಮಗೆ ಅವರಿಂದ ಏನಿಲ್ಲ, ನಮ್ಮಿಂದನೇ ಅವ್ರಿಗಿದೆ. ಹಾಗಾಗಿ ರಾಜತಾಂತ್ರಿಕವಾಗಿ ಎಲ್ಲ ಸಂಬಂಧಗಳು ಈಗ ಒಂದೊಂದೇ ಮುರಿದು ಬೀಳ್ತಾ ಇದೆ. ಒಂದು ದಿಟ್ಟವಾದಂಥ ನಿರ್ಧಾರ ಇದು. ಅಠಾರಿ ವಾಘಾ ಗಡಿ ಸಂಪೂರ್ಣ ಬಂದ್ ಆಗಿದೆ. ನೋಡಿ, ಅದು ಮೇನು ಪಾಕಿಸ್ತಾನದ ಮತ್ತು ಭಾರತದ ನಡುವೆ ಇರುವಂಥ ಸಂಪರ್ಕ ಕೊಂಡಿ. ಪಾಕಿಸ್ತಾನಿಯರಿಗೆ ಭಾರತದ ಪ್ರವೇಶ ರದ್ದಾಗಿದೆ. ಸಿಂಧೂ ಜಲ ಒಪ್ಪಂದಕ್ಕೆ ತಡೆ ನೀಡಿದೆ ಕೇಂದ್ರ ಸರ್ಕಾರ. ನೋಡಿ, ಪಾಕಿಸ್ತಾನ ಅವಲಂಬಿಸಿರೋದೇ ಸಿಂಧೂ ನದಿಯನ್ನು. 60% ಅವರ ಕೃಷಿ ನಡೀತಾ ಇರೋದು ಸಿಂಧೂ ನದಿಯಿಂದ, ವಿದ್ಯುತ್ ಉತ್ಪಾದನೆ ಆಗೋದು ಇದೇ ಸಿಂಧೂ ನದಿಯಿಂದ. ಅವರು ಬದುಕ್ತಾ ಇರೋದೇ ಅವರು ಅಲ್ಲಿ. ನಮ್ಮ ಈಗ ನಾವೇನು ಕಾವೇರಿ ಅಂತ ಕರಿತೀವಿ ಕರ್ನಾಟಕದಲ್ಲಿ, ನಮ್ಮ ತಾಯಿ ಅಂಥೇಳಿ ಅವರು ಸಿಂಧೂ ನದಿ ಕರೀತಾರೆ. ಆ ಸಿಂಧೂ ನದಿ ನಮ್ಮಿಂದನೇ ಹೋಗಬೇಕು. ಜಮ್ಮು ಕಾಶ್ಮೀರದಿಂದ ಹರಿದು ಪಾಕಿಸ್ತಾನಕ್ಕೆ ಹೋಗಿ ಅರಬ್ಬಿ ಸಮುದ್ರ ಸೇರುತ್ತೆ, ಮಾನಸ ಸರೋವರದಲ್ಲಿ ಹುಟ್ಟಿ. ಈಗ ಚೀನಾಬು, ಸಟ್ಲೇಜು ಅವೆಲ್ಲವೂ ಕೂಡ ಹರಿದು ಹೋಗ್ತಾ ಇದ್ದಾವಲ್ಲ, ಅದಕ್ಕೆ ಕಡಿವಾಣ ಹಾಕಲಿಕ್ಕೆ, ಒಪ್ಪಂದಕ್ಕೆ ಬ್ರೇಕ್ ಹಾಕಲಿಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ನೋಡಿ, ಬಿಹಾರದಲ್ಲಿ ನಿಂತ್ಕೊಂಡು ಪ್ರಪಂಚಕ್ಕೆ ಹೇಳ್ತಾ ಇದ್ದೇನೆ, ಭಾರತವು ಪ್ರತಿಯೊಬ್ಬ ಉಗ್ರನನ್ನು ಹುಡುಕಿ ಕೊಲ್ಲೋದು ನಿಶ್ಚಿತ. ಉಗ್ರರ ಹಿಂದಿರುವಂಥ ಸಂಚುಕೋರನ್ನು ಬಿಡೋದಿಲ್ಲ. ಬಿಹಾರದಲ್ಲಿ ಖಡಕ್ ಎಚ್ಚರಿಕೆಯ ರವಾನಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಯಾಕಂದರೆ ಪ್ರತಿಯೊಬ್ಬ ಭಾರತೀಯನ ರಕ್ತ ಕುದೀತಾ ಇದೆ ಈಗ. ಯಾಕಂದರೆ ನೋಡಿ, ಸೈನಿಕರು ಮತ್ತು ಭಯೋತ್ಪಾದಕರ ನಡುವಿನ ಗುಂಡಿನ ಚಕಮಕಿ, ಆ ಕಾಳಗ, ಸಂಘರ್ಷಗಳು ಆ ಗಡಿಯಲ್ಲಿ ಸಹಜ ಅಂತ ನಾವು ಭಾವಿಸ್ತಿದ್ವಿ. ಆದರೆ ಅಮಾಯಕರ, ಅದು ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ನೀನು ಯಾವ ಧರ್ಮದವನು ಅಂಥೇಳಿ ಪ್ಯಾಂಟು ಚಡ್ಡಿ ಬಿಚ್ಚಿ ಗುರುತು ಹಿಡಿದು ಹೊಡಿತಾ ಇದ್ದಾರೆ ಅಂತ ಹೇಳಿದ್ರೆ, ನಿಜಕ್ಕೂ ಪಾಕಿಸ್ತಾನದ ಅಟ್ಟಹಾಸ ಏನಿದೆ, ಭಾರತೀಯರ ಮೇಲೆ ಅವ್ರು ಯಾವ ರೀತಿ ಹಗೆತನ ಸಾಧಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತಾ ಇದೆ. ಈಗ ಒಂದೊಂದೇ ಶಾಕ್ಗಳನ್ನು ಪಾಕಿಸ್ತಾನಕ್ಕೆ ನಮ್ಮ ಭಾರತ ಕೊಡ್ತಾ ಇದೆ. From the soil of Bihar, I say to the whole world, India will identify, track and punish every terrorist and their backers. We will pursue them to the ends of the earth. India's spirit will never be broken by terrorism. Terrorism will not go unpunished. Every effort will be made to ensure that justice is done. The entire nation is firm in this resolve. Today, from the soil of Bihar, I say to the whole world, India will identify, track and punish every terrorist and their backers. We will pursue them to the ends of the earth. India's spirit will never be broken by terrorism. Terrorism will not go unpunished. Every effort will be made to ensure that justice is done. The entire nation is firm in this resolve. Today, उनमें से कोई बांग्ला बोलता था, कोई कन्नड़ा बोलता था, कोई मराठी था, कोई ओडिया था, कोई गुजराती था, कोई यहां बिहार का लाल था. आज उन सभी की मृत्यु पर करगिल से कन्याकुमारी तक हमारा दुख एक जैसा है.